ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಭವ್ಯ ಗೌಡ ಅವರ ಒಂದು ವಿವಾದ ಎಷ್ಟರ ಮಟ್ಟಕ್ಕೆ ಟ್ರೆಂಡಿಂಗ್ ಅಲ್ಲಿದೆ ಅನ್ನೋದು ನಿಮ್ಮೆಲ್ಲರಿಗೂ ಸಹ ಈಗಾಗಲೇ ಗೊತ್ತಿದೆ. ಕಳೆದ ಒಂದು 4-5 ದಿವಸದಿಂದ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಭವ್ಯ ಗೌಡ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ಬಿಗ್ ಬಾಸ್ ಶುರು ಆದಾಗ್ಲಿಂದನೂ ಇವತ್ತಿನ ತನಕ ಸಹ ಭವ್ಯ ಗೌಡ ಅವರು ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ಭವ್ಯ ಗೌಡ ಅವರಂತೂ ಟ್ರೆಂಡಿಂಗ್ ಅಲ್ಲೇ ಇದ್ದಾರೆ. ಲೈಕ್ ಬೇರೆ ಯಾವ ಸ್ಪರ್ಧಿನೂ ಕೂಡ ಈ ರೇಂಜ್ಗೆ ಟ್ರೆಂಡ್ ಆಗ್ತಿರ್ಲಿಲ್ಲ, ಆ ರೇಂಜ್ಗೆ ಟ್ರೆಂಡ್ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು ಭವ್ಯ ಗೌಡ ಅವರು. ಎಸ್, ಭವ್ಯ ಗೌಡ ಅವರು ಬಿಗ್ ಬಾಸ್ ಮುಗಿದ ಆದ್ಮೇಲೆ ಕರ್ಣ ಸೀರಿಯಲ್ ಪ್ರಾಜೆಕ್ಟ್ ಅಲ್ಲಿ ಮಾಡೋದಕ್ಕೆ ಒಪ್ಕೊಂತಾರೆ. ಅಂಡ್ ಒಪ್ಕೊಂಡು ಪ್ರೋಮೋಗಳೆಲ್ಲ ಸಹ ಬರುತ್ತೆ. ಆ ಪ್ರೋಮೋಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಹಿಟ್ ಆಗಿ ಇನ್ನೇನ್ ಸೀರಿಯಲ್ ಶುರು ಆಗ್ಬೇಕು, ಟೆಲಿಕಾಸ್ಟ್ ಆಗ್ಬೇಕು, ಆ ಟೈಮಲ್ಲಿ ಒಂದು ವಿವಾದಕ್ಕೆ ಸಿಕ್ಕಾಕೊಳ್ತಾರೆ ಅಂತಾನೆ ಹೇಳ್ಬೋದು ಭವ್ಯ ಗೌಡ ಅವರು. ಎಸ್, ಕಲರ್ಸ್ ಕನ್ನಡ ಜೊತೆ ಮಾಡ್ಕೊಂಡಿದ್ದಂತಹ ಒಂದು ಅಗ್ರಿಮೆಂಟ್ ಇಂದಾಗಿ ಈಗ ಭವ್ಯ ಗೌಡ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ಕಲರ್ಸ್ ಕನ್ನಡದವ್ರ ಜೊತೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಬಿಗ್ ಬಾಸ್ ಮುಗ್ದಿದ್ ಆದ್ಮೇಲೆ ಯಾವ್ದಾದ್ರು ಒಂದು ಶೋ ಮಾಡ್ಬೇಕು ಅಥವಾ ಯಾವ್ದಾದ್ರು ಒಂದು ಸೀರಿಯಲ್ ಅಲ್ಲಿ ನೀವು ಕಾಣಿಸ್ಕೋಬೇಕು ನಮ್ಮ ಚಾನಲ್ ಅಲ್ಲೇ. ಲೈಕ್ ನಮ್ಮ ಚಾನಲ್ ಅನ್ನ ಬಿಟ್ಟು ಬೇರೆ ಯಾವುದೇ ಚಾನಲ್ ಅಲ್ಲೂ ನೀವು ವರ್ಕ್ ಮಾಡಬಾರ್ದು ಅಂತ ಹೇಳಿ ಭವ್ಯ ಗೌಡ ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಅಂಡ್ ಈ ಅಗ್ರಿಮೆಂಟ್ ಪೀರಿಯಡ್ ಇದ್ದು ಜಸ್ಟ್ 6 months ಅಷ್ಟೇ. ಆಲ್ಮೋಸ್ಟ್ ಒಂದು 5 months ಕಳೀತಾ ಬಂದಿದೆ. ಇನ್ 1 month ಅಷ್ಟೇ ಬಾಕಿ ಇದ್ದಿದ್ದು. ಸೊ 1 month ವೇಟ್ ಮಾಡಿದ್ರೆ ಭವ್ಯ ಗೌಡ ಅವ್ರಿಗೆ ಈ ರೀತಿಯಾದಂತಹ ಸಂಕಷ್ಟಗಳು ಯಾವುದೂ ಸಹ ಬರ್ತಿರ್ಲಿಲ್ಲ. ಬಟ್ ಸ್ವಲ್ಪ ಅರ್ಜೆಂಟ್ ಮಾಡಿದ್ರು ಏನೋ, ಅರ್ಜೆಂಟ್ ಮಾಡಿದ ಕಾರಣಕ್ಕಾಗಿನೇ ಭವ್ಯ ಗೌಡ ಅವರು ಈ ರೀತಿಯಾದಂತಹ ಪರಿಸ್ಥಿತಿನ ಇವಾಗ ಎದುರಿಸುವಂತಹ ಪರಿಸ್ಥಿತಿ ಬಂದಿದೆ. ಅಂಡ್ ಎಸ್, 1 ತಿಂಗಳ ಮಟ್ಟಕ್ಕೆ ಅವರು ಸುಮ್ಮನೆ ಇದ್ಬಿಟ್ಟಿದ್ರೆ ಲೈಕ್ ಕಲರ್ಸ್ ಕನ್ನಡದವರು ಕೂಡ ಕರ್ಣನ ತಡೆಯೋದಕ್ಕೆ ಆಗ್ತಿರ್ಲಿಲ್ಲ. ತುಂಬಾ ಜನ ವೇಟ್ ಮಾಡ್ತಿದ್ದಂತಹ ಸೀರಿಯಲ್ ಅದು. ಲೈಕ್ ಈ ಮಟ್ಟಕ್ಕೆ ಹಿಟ್ ಆಗಿರುವಂತಹ ಸೀರಿಯಲ್ ಅಂದ್ರೆ ಪ್ರೋಮೋನೇ ತುಂಬಾನೇ ಪ್ರಾಮಿಸಿಂಗ್ ಆಗಿತ್ತು. ಅಂಡ್ 6 million ವ್ಯೂಸ್ ಅಂದ್ರೆ ಅದು ನಿಜಕ್ಕೂ ಅಷ್ಟು ಸುಲಭವಾಗಿ ಆಗುವಂತಹ ಮಾತಲ್ಲ. 6 million ವ್ಯೂಸ್ ಅನ್ನೋದು ಇತ್ತೀಚೆಗೆ ಬಂದಂತಹ ಯಾವುದೇ ಸೀರಿಯಲ್ಗಳ ಪ್ರೋಮೋಗೂ ಕೂಡ ಇದನ್ನ ಕಂಪೇರ್ ಮಾಡಿದ್ರೆ ಅದ್ರ ಹತ್ರನೂ ಕೂಡ ಹೋಗಕ್ಕಾಗ್ತಿರ್ಲಿಲ್ಲ. ಆ ರೇಂಜ್ಗೆ ರಿಚ್ನೆಸ್ ಅನ್ನೋದಿತ್ತು ಆ ಒಂದು ಸೀರಿಯಲ್ ನಲ್ಲಿ. ಅಂಡ್ ಎಸ್, ಜನಗಳಿಗೆ ತುಂಬಾನೇ ಇಷ್ಟ ಆಗಿತ್ತು. ಸಿಕ್ಕಾಪಟ್ಟೆ ಜನ ವೇಟ್ ಮಾಡ್ತಿದ್ರು. ಲೈಕ್ June 16th ನಾವ್ ಈ ಸೀರಿಯಲ್ ನೋಡ್ತೀವಿ, ಫಸ್ಟ್ ಡೇ ಎಪಿಸೋಡ್ ಹೇಗ್ ಬರುತ್ತೆ ನೋಡ್ಬೇಕು ಅಂತ ಹೇಳಿ ತುಂಬಾನೇ ಕಾತುರದಿಂದಾನೇ ಕಾಯ್ತಿದ್ರು ಅಂತ ಹೇಳ್ಬೋದು. ಕಡೆಗೂ ಕರ್ಣ ಸೀರಿಯಲ್ ನ ಪ್ರೋಮೋ ಬಂದೇ ಇರ್ಲಿಲ್ಲ. ಭವ್ಯ ಗೌಡ ಅವರ ವಿರುದ್ಧ ಒಂದು ಸ್ಟೇ ಬರುತ್ತೆ ಕಲರ್ಸ್ ಕನ್ನಡ ಚಾನಲ್ ಇಂದ. ಅಂಡ್ ಸ್ಟೇ ಆರ್ಡರ್ ಇಂದಾಗಿ ಈಗ ಕರ್ಣ ಸೀರಿಯಲ್ ಸ್ಟಾಪ್ ಆಗುವಂತಹ ಮಟ್ಟಕ್ಕೆ ಬಂದಿದೆ. ಕರ್ಣ ಸೀರಿಯಲ್ ಸ್ಟಾಪ್ ಆಗುವ ಮಟ್ಟಕ್ಕೆ ಅಂತಂದ್ರೆ ಸೀರಿಯಲ್ ಸ್ಟಾಪ್ ಆಗ್ತಿಲ್ಲ. ನಾವ್ ಇವಾಗ ಆಲ್ರೆಡಿ ನೋಡಿರ್ಬೋದು, ಕರ್ಣ ಅಂದ್ರೆ ಕಿರಣ್ ರಾಜ್ ಅವರ ಪ್ರೋಮೋನ ಮತ್ತೆ ಅಪ್ಲೋಡ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಅಂಡ್ ಟಿವಿನಲ್ಲೂ ಕೂಡ ಟೆಲಿಕಾಸ್ಟ್ ಮಾಡ್ತಿದ್ದಾರೆ. ಕರ್ಣ ಸೀರಿಯಲ್ ನ ಪ್ರೋಮೋನ ಟಿವಿನಲ್ಲೂ ಟೆಲಿಕಾಸ್ಟ್ ಮಾಡ್ತಿದ್ದಾರೆ. ಸೊ ಕರ್ಣ ಸೀರಿಯಲ್ ಅಂತೂ ಕ್ಯಾನ್ಸಲ್ ಆಗುವಂತಹ ಮಾತೇ ಇಲ್ಲ, ಬಂದೇ ಬರುತ್ತೆ. ಅಂಡ್ ಇದು ಜಿ ಕನ್ನಡದಲ್ಲಿ ರಾತ್ರಿ 8 ಗಂಟೆಗೆ ಖಂಡಿತವಾಗ್ಲೂ ಅವ್ರ ಮಾತು ಕೊಟ್ಟ ಹಾಗೆ ಪ್ರಸಾರ ಅಂತೂ ಆಗೇ ಆಗುತ್ತೆ. ಸೊ ಪ್ರಸಾರ ಅಂತೂ ಆಗುತ್ತೆ. ಬಟ್ ಹೀರೋಯಿನ್ ಯಾರಿರ್ತಾರೆ, ಹೀರೋಯಿನ್ ಚೇಂಜ್ ಆಗ್ತಾರ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಜನಕ್ಕೆ ಕಾಡ್ತಿದೆ ಇವಾಗ. ಸೊ ಇದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ. ಹೀರೋಯಿನ್ ನ ಚೇಂಜ್ ಮಾಡಿ ಹೊಸ ಹೀರೋಯಿನ್ ನ ಹಾಕೊಂಡು ಮಾಡಿದ್ರು ಅಂತಂದ್ರೆ ಟೀಮ್ಗೆ ತುಂಬಾನೇ ಲಾಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ ಒಂದು 50 ಎಪಿಸೋಡ್ಸ್ ವರೆಗೂ ಶೂಟಿಂಗ್ಸ್ ಅನ್ನ ಕಂಪ್ಲೀಟ್ ಮಾಡ್ಬಿಟ್ಟಿರ್ತಾರೆ ಸೀರಿಯಲ್ ಶುರು ಆಗೋದಕ್ಕೂ ಮುಂಚೆನೆ. ಸೊ ಅದೆಲ್ಲವನ್ನು ಸಹ ರೀಶೂಟ್ ಮಾಡ್ಬೇಕು ಅಂತಂದ್ರೆ ತುಂಬಾನೇ ಲಾಸ್ ಆಗುತ್ತೆ. ಅಂಡ್ ಸೆಕೆಂಡ್ ಆಪ್ಷನ್ ಏನು ಅಂತಂದ್ರೆ ಭವ್ಯ ಗೌಡ ಅವರ ಒಂದು ಅಗ್ರಿಮೆಂಟ್ ಏನಿದೆ ಆ ಟೈಮ್ ಪೀರಿಯಡ್ ಮುಗಿಯೋವರೆಗೂ ವೇಟ್ ಮಾಡ್ಬೇಕಾಗುತ್ತೆ. ಸೊ ಆ ರೀತಿ ವೇಟ್ ಮಾಡಿದ್ರು ಅಂತಂದ್ರೆ ಆ ಅಗ್ರಿಮೆಂಟ್ ಎಷ್ಟು ದಿವಸ ಇರುತ್ತೆ ಏನೋ ಗೊತ್ತಿಲ್ಲ. ಲೈಕ್ ಒಂದು 6 months ಪೀರಿಯಡ್ಸ್ ಆಗಿರ್ಬೋದು ಅಥವಾ ಒಂದು ವರ್ಷಗಳ ಕಾಲ ಅಗ್ರಿಮೆಂಟ್ ಇದ್ರು ಇರ್ಬೋದು. ಸೊ ಆ ಅಗ್ರಿಮೆಂಟ್ ಮುಗಿಯೋವರೆಗೂ ವೇಟ್ ಮಾಡಿದ್ರು ಅಂತಂದ್ರೆ ಅದು ಕೂಡ ತುಂಬಾನೇ ಲಾಸ್ ಆಗುತ್ತೆ ಸೀರಿಯಲ್ ಟೀಮ್ಗೆ. ಸೊ ಇದಕ್ಕೋಸ್ಕರ ಲೈಕ್ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಈಗ ನಡೀತಾ ಇರ್ಬೋದು. ಲೈಕ್ ಕಲರ್ಸ್ ಕನ್ನಡದವ್ರನ್ನ ಬೇರೆ ರೀತಿ ಕನ್ವಿನ್ಸ್ ಮಾಡಿ ಭವ್ಯ ಗೌಡ ಅವ್ರನ್ನ ಹಾಕೊಂಡು ಸೀರಿಯಲ್ ಮಾಡೋದಕ್ಕೆ ಪರ್ಮಿಷನ್ ತಗೋಬೇಕು. ಲೈಕ್ ಅವ್ರ ಕಡೆಯಿಂದ NOC ಅನ್ನ ತಗೊಂಡು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ಒಂದು ತಗೊಂಡು ನಂತರ ಭವ್ಯ ಗೌಡ ಅವ್ರನ್ನ ಈ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿಸುವಂತಹ ಚಾನ್ಸಸ್ ತುಂಬಾನೇ ಇದೆ. ಅವಾಗ ಸೀರಿಯಲ್ ಅವ್ರಿಗೆ ಯಾವುದೇ ರೀತಿಯಾದಂತಹ ಲಾಸ್ ಅನ್ನೋದು ಆಗೋದಿಲ್ಲ. ಸೊ ಇದೇ ಪ್ರಯತ್ನನ ಈಗ ಸದ್ಯಕ್ಕೆ ಜಿ ಕನ್ನಡದವರು ಮಾಡ್ತಿರ್ತಾರೆ. ಅಂಡ್ ಕರ್ಣ ಟೀಮ್ ಅವರು ಸಹ ಮಾಡ್ತಿರ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಭವ್ಯ ಗೌಡ ಅವರು ಈ ಸೀರಿಯಲ್ ಒಪ್ಕೊಳ್ಳೋದಕ್ಕೂ ಮುಂಚೆನೆ ಒಂದು ಪರ್ಮಿಷನ್ ಅನ್ನ ತಗೊಂಡು NOC ಅನ್ನ ತಗೊಂಡು ಹೋಗ್ಬಿಟ್ಟಿದ್ರೆ ಲೈಕ್ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಿರ್ಲಿಲ್ಲ. ಬಟ್ ಭವ್ಯ ಗೌಡ ಅವರು ಈ ಕೆಲಸನ ಮಾಡ್ಲಿಲ್ಲ. ಅಥವಾ ಯಾವ್ದಾದ್ರು ಒಂದು ಶೋನ ಮಾಡ್ಕೊಟ್ಬಿಟ್ಟಿದ್ರೆ, ಬಿಗ್ ಬಾಸ್ ಆದ್ಮೇಲೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಬಂದಿತ್ತು, ಆ ಶೋ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಆಗೋಗಿರೋದು. ಒಂದ್ ಸ್ವಲ್ಪ ದಿವಸ ಪಾರ್ಟಿಸಿಪೇಟ್ ಮಾಡಿದ್ರೆ ಆಗೋಗಿರೋದು.
ಸೊ ಅವಾಗ್ಲೂ ಕೂಡ ಭವ್ಯ ಗೌಡ ಅವ್ರಿಗೆ ಈ ರೀತಿಯಾದಂತಹ ಕಂಟಕ ಎಲ್ಲ ಎದುರಾಗ್ತಿರ್ಲಿಲ್ಲ. ಅಂಡ್ ಐಶ್ವರ್ಯ ಅವರು ಕೂಡ ಈಗ ಬೇರೆ ಚಾನಲ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಬಟ್ ಅವರು NOC ನ ತಗೊಂಡೇ ವರ್ಕ್ ಮಾಡ್ತಿದ್ದಾರೆ. ಲೈಕ್ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ಕಲರ್ಸ್ ಕನ್ನಡ ಟೀಮ್ ಇಂದ ತಗೊಂಡೇ ಅವರು ಬೇರೆ ಸೀರಿಯಲ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಬಟ್ ಭವ್ಯ ಗೌಡ ಅವರು ಈ ರೀತಿ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಅನ್ನ ತಗೊಳ್ದೆ ಕೆಲಸ ಮಾಡಿದೆ ಕಲರ್ಸ್ ಕನ್ನಡದವ್ರಿಗೆ ಟ್ರಿಗರ್ ಆಗುವಂತಹ ಪಾಯಿಂಟ್ ಆಗಿತ್ತು. ಅಂಡ್ ಕಲರ್ಸ್ ಕನ್ನಡ ಟೀಮ್ ಅವರು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಭವ್ಯ ಗೌಡ ಅವರೇ ಸ್ವತಃ ಕಾನೂನಿನ ಮುಖಾಂತರ ನಾನು ಉತ್ತರ ಕೊಡ್ತೀನಿ ಇದಕ್ಕೆ ಅಂತ ಹೇಳಿದಾಗ ಅವ್ರಿಗೆ ಇನ್ನೂ ಸಹ ಟ್ರಿಗರ್ ಆಯ್ತು. ಸೊ ಅದಕ್ಕೋಸ್ಕರನೇ ಅವರು ನೋಟಿಸ್ ಅನ್ನ ಕಳಿಸ್ತಾರೆ, ಕರ್ಣ ಸೀರಿಯಲ್ ಟೀಮ್ಗೆ ನೋಟಿಸ್ ಅನ್ನ ಕಳಿಸ್ತಾರೆ. ಸೊ ಕರ್ಣ ಸೀರಿಯಲ್ ಟೀಮ್ ಈಗ ಸಂಕಷ್ಟದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಕಿರಣ್ ರಾಜ್ ಅವರಾಗಿರ್ಬೋದು, ನಮ್ರತಾ ಗೌಡ ಅವರಾಗಿರ್ಬೋದು, ಇಬ್ರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅಲ್ಲಿ ಬಂದ್ಬಿಟ್ಟು ಕರ್ನಾಟಕದ ಜನತೆಗೆ ಸಾರಿ ಅನ್ನ ಕೇಳ್ತಾರೆ. ಬಟ್ ಭವ್ಯ ಗೌಡ ಅವರ ಕಡೆಯಿಂದ ಯಾವುದೇ ರೀತಿಯಾದಂತಹ ಈ ರೀತಿ ಸಾರಿ ಕೇಳೋದಾಗಿರ್ಬೋದು ಅಥವಾ ಬೇರೆ ಏನಾದ್ರೂ ಮಾತಾಡೋದಾಗಿರ್ಬೋದು ಇದ್ರ ಬಗ್ಗೆ ಏನು ಕೂಡ ಯಾವ ಪ್ರಯತ್ನ ಕೂಡ ನಡೆದಿಲ್ಲ ಭವ್ಯ ಗೌಡ ಅವರ ಕಡೆಯಿಂದ. ಜಸ್ಟ್ ಒಂದು ಪೋಸ್ಟ್ ಅನ್ನ ಹಾಕಿರ್ತಾರೆ, ಲೈಕ್ ಟ್ರಸ್ಟ್ ದ ಪ್ರೋಸೆಸ್ ಅಂತ ಹೇಳಿ, ವೇಟ್ ಮಾಡಿ ಅಂಡ್ ನಡೀತಿರುವಂತಹ ಪ್ರೋಸೆಸ್ ನ ಟ್ರಸ್ಟ್ ಮಾಡಿ ಅಂತ ಹೇಳಿ ಪೋಸ್ಟ್ ಅನ್ನ ಹಾಕಿರ್ತಾರೆ ಅಷ್ಟೇ. ಅದು ಬಿಟ್ರೆ ಭವ್ಯ ಗೌಡ ಅವರ ಕಡೆಯಿಂದ ಯಾವುದೇ ರೀತಿಯಾದಂತಹ ಪ್ರಯತ್ನ ಇನ್ನೂ ನಡೆದಿಲ್ಲ. ಅಂಡ್ ಕಿರಣ್ ರಾಜ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ದಾರೆ, ಸಿಕ್ಕಾಪಟ್ಟೆ ನೊಂದಿದ್ದಾರೆ ಅಂತಾನೆ ಹೇಳ್ಬೋದು. ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಬಂದು ಏನ್ ಕರ್ನಾಟಕದ ಜನತೆಗೆ ಸಾರಿ ಕೇಳಿದ್ದಾರೆ ಅದರಿಂದಾನೇ ಗೊತ್ತಾಗ್ತಿದೆ ಕಿರಣ್ ರಾಜ್ ಅವ್ರಿಗೆ ಈಗ ಎಷ್ಟು ಬೇಜಾರಾಗಿದೆ ಈ ಒಂದು ವಿಚಾರದಿಂದ ಅಂತ ಹೇಳಿ. ಅಂಡ್ ಸದ್ಯಕ್ಕೆ ಕಿರಣ್ ರಾಜ್ ಅವರು ಈಗ ಸುದೀಪ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಲೈಕ್ ಕಲರ್ಸ್ ಕನ್ನಡದವರ ಮನವೊಲಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಲೈಕ್ ಅವ್ರ ಕಡೆಯಿಂದ ಪರ್ಮಿಷನ್ ಅನ್ನ ಕೊಡ್ಸಿ, ಇಲ್ಲಾಂದ್ರೆ ಕರ್ಣ ಸೀರಿಯಲ್ ಟೀಮ್ಗೆ ತುಂಬಾನೇ ಲಾಸ್ ಆಗುತ್ತೆ ಅಂತ ಹೇಳಿ ಕಿರಣ್ ರಾಜ್ ಅವರು ಕನ್ವಿನ್ಸ್ ಮಾಡ್ತಿದ್ದಾರೆ ಸುದೀಪ್ ಅವ್ರನ್ನ. ಯಾಕಂದ್ರೆ ಒಂದು ಸೀರಿಯಲ್ ಟೀಮ್ ಅಂತ ಅಂದ ಮೇಲೆ ಜಸ್ಟ್ ಹೀರೋಯಿನ್ ಮಾತ್ರ ಇರೋದಿಲ್ಲ, ಅದರಲ್ಲಿ ಸಿಕ್ಕಾಪಟ್ಟೆ ಆರ್ಟಿಸ್ಟ್ ಗಳು ಇರ್ತಾರೆ. ಅದರಲ್ಲಿ ಲೈಕ್ ಒಂದು ಫಿಲಮ್ ಗಿಂತ ಜಾಸ್ತಿ ಎಫರ್ಟ್ಸ್ ಸೀರಿಯಲ್ಗೆ ಹಾಕ್ಬೋದು ಅಂತ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ಜನಗಳ ಎಫರ್ಟ್ಸ್ ಇರುತ್ತೆ ಒಂದು ಫಿಲಮ್ ಅಂತ ಅಂದ್ಮೇಲೂ ಅದ್ರಲ್ಲೂ ಕೂಡ ಸಾಕಷ್ಟು ಜನಗಳ ಎಫರ್ಟ್ಸ್ ಇರುತ್ತೆ. ಅಂಡ್ ಸೀರಿಯಲ್ ಅಲ್ಲೂ ಕೂಡ ಅದೇ ರೀತಿ ಎಫರ್ಟ್ಸ್ ಗಳನ್ನ ಹಾಕಿರ್ತಾರೆ. ಸೊ ಅವ್ರೆಲ್ರಿಗೂ ಸಹ ತುಂಬಾನೇ ಮೋಸ ಆಗುತ್ತೆ ಕರ್ಣ ಸೀರಿಯಲ್ ಶುರು ಆಗ್ಲಿಲ್ಲ ಅಂತಂದ್ರೆ. ಸೊ ಅದಕ್ಕೋಸ್ಕರ ಕಿರಣ್ ರಾಜ್ ಅವರು ಸುದೀಪ್ ಅವ್ರನ್ನ ಕನ್ವಿನ್ಸ್ ಮಾಡಿದ್ದಾರೆ. ಸುದೀಪ್ ಅವರು ಕೂಡ ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡು ನನ್ನ ಕೈಯಲ್ಲಿ ಏನ್ ಸಹಾಯ ಮಾಡಕ್ಕಾಗುತ್ತೋ ಆ ಸಹಾಯನ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸದ್ಯಕ್ಕೆ ಬರ್ತಿದೆ. ಅಂಡ್ ಎಸ್, ಸುದೀಪ್ ಅವರು ಕಲರ್ಸ್ ಕನ್ನಡದವ್ರ ಜೊತೆ ಯಾವ ರೀತಿ ಸಂಬಂಧನ ಮೇಂಟೈನ್ ಮಾಡಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಸಹ ಈಗಾಗಲೇ ಗೊತ್ತಿದೆ. ಲೈಕ್ ಲಾಸ್ಟ್ ಸೀಸನ್ ಬಿಗ್ ಬಾಸ್ ಅಲ್ಲೇ ಅವರು ಕಲರ್ಸ್ ಕನ್ನಡ ಚಾನಲ್ ಅಂದ್ರೆ ಬಿಗ್ ಬಾಸ್ ಅನ್ನ ಹೋಸ್ಟ್ ಮಾಡಲ್ಲ ಅಂತ ಹೇಳಿ ಹೋಗ್ತಿದ್ರು. ಬಟ್ ಈ ಸೀಸನ್ಗೆ ಮತ್ತೆ ಕಲರ್ಸ್ ಕನ್ನಡದವರು ಅವ್ರನ್ನ ಕನ್ವಿನ್ಸ್ ಮಾಡಿ ಮತ್ತೆ ಕರ್ಕೊಂಡ್ ಬರ್ತಿದ್ದಾರೆ. ಅಂಡ್ ಕರ್ಕೊಂಬರೋದ್ರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ, ಆಲ್ಮೋಸ್ಟ್ ಒಂದು 80% ಯಶಸ್ವಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಕಲರ್ಸ್ ಕನ್ನಡದವರು ಸುದೀಪ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಮತ್ತೆ ಬಿಗ್ ಬಾಸ್ಗೆ ಬನ್ನಿ ಅಂತ ಅನ್ಬೇಕಾದಾಗ ಸುದೀಪ್ ಅವ್ರಿಗೂ ಕೂಡ ಏನಾದ್ರೂ ಒಂದು ರಿಕ್ವೆಸ್ಟ್ ಅನ್ನ ಅವ್ರ ಮುಂದೆ ಇಡುವಂತಹ ಅರ್ಹತೆ ಇರುತ್ತೆ. ಸೊ ಆಗ ಸುದೀಪ್ ಅವರು ಕೂಡ ಕಲರ್ಸ್ ಕನ್ನಡದವ್ರ ಜೊತೆ ಒಂದು ಒಳ್ಳೆ ಸಂಬಂಧನ ಮೇಂಟೈನ್ ಮಾಡ್ತಿರೋದ್ರಿಂದ ಸುದೀಪ್ ಅವರು ಕೂಡ ಈ ವಿಚಾರದ ಬಗ್ಗೆ ಮಾತಾಡಿ ಭವ್ಯ ಗೌಡ ಅವರಿಗೆ NOC ಸರ್ಟಿಫಿಕೇಟ್ ನ ಕೊಟ್ಬಿಟ್ಟು ಲೈಕ್ ಈ ಅಗ್ರಿಮೆಂಟ್ಸ್ ನೆಲ್ಲ ಕ್ಯಾನ್ಸಲ್ ಮಾಡಿಸಿ ಅಂಡ್ ಸ್ಟೇ ಆರ್ಡರ್ ನೆಲ್ಲ ಕ್ಯಾನ್ಸಲ್ ಮಾಡಿಸಿ ನೆಕ್ಸ್ಟ್ ಕರ್ಣ ಸೀರಿಯಲ್ ಪ್ರಸಾರ ಆಗೋದಕ್ಕೆ ಪರ್ಮಿಷನ್ ಕೊಡಿಸ್ತಾರೆ ಅನ್ನುವಂತಹ ನಂಬಿಕೆ ನನಗಂತೂ ಖಂಡಿತವಾಗ್ಲೂ ಇದೆ. ಅಂಡ್ ಕಲರ್ಸ್ ಕನ್ನಡದವ್ರಿಗೆ ಸದ್ಯಕ್ಕೆ ಸುದೀಪ್ ಅವರಂತೂ ಬೇಕೇ ಬೇಕು. ಯಾಕಂದ್ರೆ ಇನ್ ಕೆಲವು ತಿಂಗಳಲ್ಲಿ ಬಿಗ್ ಬಾಸ್ ಶುರು ಆಗುತ್ತೆ. ಸೊ ಕಿಚ್ಚ ಸುದೀಪ್ ಅವ್ರು ಏನಾದ್ರೂ ಒಂದು ಬೇಡಿಕೆ ಇಟ್ಟಿದ್ದಾರೆ ಅಂತಂದ್ರೆ ಅದನ್ನ ಖಂಡಿತವಾಗ್ಲೂ ನಡೆಸ್ಕೊಡ್ತಾರೆ ಕಲರ್ಸ್ ಕನ್ನಡದವರು ಅಂತ ಅನ್ಸುತ್ತೆ. ಅಂಡ್ ಅದಕ್ಕೋಸ್ಕರನೇ ಕಿರಣ್ ರಾಜ್ ಅವರು ಈಗ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಶೋ ಹೋಸ್ಟ್ ಆದಂತಹ ಕಿಚ್ಚ ಸುದೀಪ್ ಅವ್ರನ್ನ ಭೇಟಿ ಮಾಡಿ ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ವಿಚಾರದ ಬಗ್ಗೆ ಮಾತಾಡಿ ಅದರಲ್ಲಿ ಇರುವಂತಹ ಪ್ರೋಸ್ ಅಂಡ್ ಕಾನ್ಸ್ ಏನೇನಿದೆ ಎಲ್ಲವನ್ನು ಸಹ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ಕಿಚ್ಚ ಸುದೀಪ್ ಅವ್ರು ಸಹಾಯ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಆದಷ್ಟು ಬೇಗ ಕರ್ಣ ಸೀರಿಯಲ್ ನಿಮ್ ಮುಂದೆ ಇರುತ್ತೆ, ಅದ್ರಲ್ಲಂತೂ ಒಂಚೂರು ಡೌಟೇ ಇಲ್ಲ ಅಂತ ಹೇಳ್ಬೋದು. ಸೊ ಫೈನಲ್ ಆಗಿ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಭವ್ಯ ಗೌಡ ಅವರೇ ಈ ಒಂದು ಸೀರಿಯಲ್ಗೆ ಹೀರೋಯಿನ್ ಆಗಿ ಮುಂದುವರಿತಾರೆ. ಅಂಡ್ ಸೀರಿಯಲ್ ಕಂಪ್ಲೀಟ್ ಆಗೋವರೆಗೂ ಭವ್ಯ ಗೌಡ ಅವರೇ ಈ ಸೀರಿಯಲ್ ಅಲ್ಲಿ ಹೀರೋಯಿನ್ ಆಗಿರ್ತಾರೆ. ಅಂಡ್ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕ್ತಿದ್ದೀರಾ, ಲೈಕ್ ಅವಳಿಗೆ ದುರಹಂಕಾರ ಜಾಸ್ತಿ, ಅದಕ್ಕೆ ತಕ್ಕಾಗಿ ಅವಳಿಗೆ ಆಯ್ತು ಭವ್ಯ ಗೌಡ ಅವ್ರಿಗೆ ಈ ರೀತಿ ಆಗಿದ್ದೆ ಒಳ್ಳೇದಾಯ್ತು ಅನ್ಭವಿಸ್ಲಿ ಅಂತೆಲ್ಲ ಹೇಳಿ ಅವಳಿಗಿರುವಂತಹ ದುರಹಂಕಾರಕ್ಕೆ ಅವಳು ಇವಾಗ ಅನ್ಭವಿಸ್ತಿದ್ದಾಳೆ ಅಂತೆಲ್ಲ ಹೇಳಿ ಕಮೆಂಟ್ಸ್ ಗಳನ್ನ ಹಾಕ್ತಿದ್ದೀರಾ. ಆ ರೀತಿ ಕಮೆಂಟ್ಸ್ ಗಳನ್ನೆಲ್ಲ ಹಾಕಕ್ ಹೋಗ್ಬೇಡಿ. ಲೈಕ್ ಒಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಲೈಕ್ ಒಬ್ಬ ಆರ್ಟಿಸ್ಟ್ ನ ಜಸ್ಟ್ ಆರ್ಟಿಸ್ಟ್ ತರನೇ ನೋಡಿ, ಅವರ ಪರ್ಸನಲ್ ವಿಚಾರಗಳನ್ನೆಲ್ಲ ತೆಗೆದು ಅವ್ರ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡೋದಕ್ಕೆ ಹೋಗ್ಬೇಡಿ. ಒಂದು ಆರ್ಟಿಸ್ಟ್ ನ ಆರ್ಟಿಸ್ಟ್ ತರನೇ ನೋಡಿ. ಇವಾಗ ಭವ್ಯ ಗೌಡ ಅವ್ರನ್ನ ಹೇಗೆ ಗೀತಾ ಅಂತ ನೋಡಿ ಜನಗಳು ಒಪ್ಕೊಂತಾರೋ ಅದೇ ರೀತಿ ನೋಡಿ ಅಷ್ಟೇ. ಲೈಕ್ ಕರ್ಣ ಸೀರಿಯಲ್ ಅಲ್ಲಿ ನಿಧಿ ಅಂದ್ರೆ ಭವ್ಯ ಗೌಡ ಅವರು ಹೇಗೆ ನಿಧಿ ಕ್ಯಾರೆಕ್ಟರ್ಗೆ ಸೂಟ್ ಆಗಿದ್ದಾರೆ. ಸೊ ಎಷ್ಟು ಚೆನ್ನಾಗಿ ಬಬ್ಲಿ ಆಗಿ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ.
ಅಥವಾ ನಿಧಿ ಅನ್ನುವಂತಹ ಬಬ್ಲಿ ಕ್ಯಾರೆಕ್ಟರ್ಗೆ ಭವ್ಯ ಗೌಡ ಅವ್ರು ಸೂಟ್ ಆಗ್ತಿಲ್ಲ ಅಂತಂದ್ರೆ ಅದನ್ನ ಹೇಳಿ ಅದನ್ನ ಒಪ್ಕೋಬಹುದು. ಬಟ್ ಅವರ ಪರ್ಸನಲ್ ವಿಚಾರಗಳನ್ನೆಲ್ಲ ತಗೊಂಡು ಲೈಕ್ ಅವ್ರಿಗೆ ಅಹಂಕಾರನಾದ್ರೂ ಇರ್ಲಿ, ದುರಹಂಕಾರ ಆದ್ರೂ ಇರ್ಲಿ, ಅಥವಾ ತುಂಬಾನೇ ಸಾಫ್ಟ್ ಕ್ಯಾರೆಕ್ಟರ್ ಆದ್ರೂ ಇರ್ಲಿ, ಅದನ್ನ ಕಟ್ಕೊಂಡು ನಮ್ಗೆ ಏನಾಗ್ಬೇಕಾಗಿದೆ, ಜಸ್ಟ್ ನಿಧಿಯಾಗಿ ನೋಡಿದಾಗ ಅವ್ರು ನಮ್ಗೆ ಇಷ್ಟ ಆಗ್ಬೇಕಷ್ಟೇ. ಅದನ್ನ ಬಿಟ್ರೆ ಬೇರೆ ಏನು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡೋದಕ್ಕೆ ಹೋಗ್ಬಾರ್ದು. ಒಂದು ಆರ್ಟಿಸ್ಟ್ ನ ಜಸ್ಟ್ ಆರ್ಟಿಸ್ಟ್ ತರನೇ ನೋಡಿದಾಗ ಈ ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ಕಮೆಂಟ್ಸ್ ಹಾಕುವಂತಹ ಮನಸ್ಥಿತಿ ಕೂಡ ಬರೋದಿಲ್ಲ. ಅಂಡ್ ಎಸ್, ಭವ್ಯ ಗೌಡ ಅವ್ರಿಗೆ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ತುಂಬಾನೇ ಒಂದು ಫ್ಯಾನ್ ಬೇಸ್ ಅನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಅಂಡ್ ಅದನ್ನ ಅವರು ಉಳಿಸ್ಕೊಂಡು ಹೋಗುವಂತಹ ಪ್ರಯತ್ನ ಅವರು ಕೂಡ ಮಾಡ್ಬೇಕಾಗಿದೆ. ಜಸ್ಟ್ ಫ್ಯಾನ್ಸ್ ಕಡೆಯಿಂದನೇ ಆ ಎಫರ್ಟ್ಸ್ ಗಳು ಇರಬಾರ್ದು, ಅವರು ಕೂಡ ಅದನ್ನ ಉಳಿಸ್ಕೊಂಡು ಹೋಗುವಂತಹ ಪ್ರಯತ್ನನ ಮಾಡ್ಬೇಕಾಗಿದೆ. ಜಸ್ಟ್ ಇಲ್ಲಿ ಒಂದು ಶೂಟ್ ಅನ್ನ ಒಪ್ಕೊಳ್ಳೋದಕ್ಕೆ ಮುಂಚೆ ಅಲ್ಲಿ ಹೋಗಿ ಸರ್ಟಿಫಿಕೇಟ್ ಅನ್ನ ತಗೊಂಡು ಅವ್ರ ಕಡೆಯಿಂದ ಪರ್ಮಿಷನ್ ತಗೊಂಡಿದ್ರೆ ಸಾಕಾಗ್ತಿತ್ತು ಭವ್ಯ ಗೌಡ ಅವರು. ಅಥವಾ ಭವ್ಯ ಗೌಡ ಅವರು ಶ್ರುತಿ ನಾಯ್ಡು ಅವ್ರ ಜೊತೆ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅವ್ರ ಕಡೆಯಿಂದ ಏನಾದ್ರೂ ಒಂದಷ್ಟು ಪಾಯಿಂಟ್ಸ್ ಅನ್ನ ತಗೋಬೋದಾಗಿತ್ತು. ಲೈಕ್ ಶ್ರುತಿ ನಾಯ್ಡು ಅವರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಅದನ್ನು ಕೂಡ ತಗೋಬೋದಾಗಿತ್ತು. ಅಥವಾ ಶ್ರುತಿ ನಾಯ್ಡು ಅವರೇ ಇದನ್ನ ಒಳಗಡೆ ಡೀಲ್ ಮಾಡ್ಕೋಬಹುದಾಗಿತ್ತು ಕಲರ್ಸ್ ಕನ್ನಡದವ್ರ ಜೊತೆ. ಸೊ ಎಲ್ಲರೂ ಕೂಡ ಸೀರಿಯಲ್ ಇಂಡಸ್ಟ್ರಿಯಿಂದ ತುಂಬಾ ವರ್ಷಗಳಿಂದ ಇರೋರು, ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆಗಿರುವಂತವ್ರೆ ಎಲ್ಲಾರು ಇರೋದು. ಸೊ ಅವರವರೇ ಒಳಗಡೆ ಸಾರ್ಟ್ ಔಟ್ ಮಾಡ್ಕೋಬೋದಾಗಿತ್ತು. ಈ ರೀತಿ ಕೋರ್ಟ್ ಸ್ಟೇ ಆರ್ಡರ್ ವರ್ಗೂ ಹೋಗದೇನೆ ಅವ್ರವ್ರೆ ಒಳಗಡೆ ಎಲ್ಲಾನು ಸಾರ್ಟ್ ಔಟ್ ಮಾಡ್ಕೊಂಡು ನಾರ್ಮಲ್ ಆಗಿ ಸೀರಿಯಲ್ ನ ಪ್ರಸಾರ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಪ್ರಸಾರ ಆಗ್ಲಿಲ್ಲ. ಮುಂದೆ ಬರುವಂತಹ ದಿನಗಳಲ್ಲಿ ಆದಷ್ಟು ಬೇಗ ಇದೆಲ್ಲವೂ ಕೂಡ ಸಾರ್ಟ್ ಔಟ್ ಆಗಿ ಕಾರಣ ಆದಷ್ಟು ಬೇಗ ನಿಮ್ಮ ಮುಂದೆ ಇರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.